ಮಂಡ್ಯದ ಹುಲಿ ರೈತ ನಾಯಕ ಇಂಗಲಗುಪ್ಪೆ ಕೃಷ್ಣೇಗೌಡ ಬೆಳಗಾವಿಯಲ್ಲಿ ಘರ್ಜನೆ. ಬೆಳಗಾವಿ ನಗರದ ಪ್ರಾದೇಶಿಕ ಆಯುಕ್ತರ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾ ಒಕ್ಕೂಟ, ಅಖಿಲ ಕರ್ನಾಟಕ ರೈತ ಸಂಘ, ಅಖಿಲ ಕರ್ನಾಟಕ ಮಹಿಳಾ ರೈತ ಸಂಘ ಮತ್ತು ಹಸಿರು ಸೇನೆ ಇವರ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಇಂಗಲಗುಪ್ಪೆ ಕೃಷ್ಣೇಗೌಡ ನೇತೃತ್ವದಲ್ಲಿ ಕಳಸಾ-ಬಂಡೂರು ಮಹದಾಯಿ ಯೋಜನೆ ಕಾಮಗಾರಿ ಶೀಘ್ರವೇ ಪ್ರಾರಂಭಿಸಬೇಕೆಂದು ಹಾಗೂ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಜರುಗಿತು. ಧರಣಿ ಸ್ಥಳಕ್ಕೆ ಭೇಟಿ ನೀಡಿದ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ರವರು ಶೀಘ್ರವೇ ಜಿಲ್ಲಾಡಳಿತ ಹಾಗೂ ರೀಜನಲ್ ಕಮಿಷನರ್ ಅವರ ಅಧ್ಯಕ್ಷತೆಯಲ್ಲಿ ರೈತ ಮುಖಂಡರ ಸಭೆ ಕರೆದು 2-3 ದಿವಸದ ಒಳಗೆ ರೈತರಿಗೆ ಅನುಕೂಲವಾಗುವಂತೆ ತೀರ್ಮಾನ ತೆಗೆದುಕೊಳ್ಳುವ ಭರವಸೆ ನೀಡಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಹರೀಶ್, ಬೈಲಹೊಂಗಲ ತಾಲೂಕು ಅಧ್ಯಕ್ಷರಾದ ಅದೃಶ್ ಬೆಳ್ಳಿಕಟ್ಟಿ, ಗ್ರಾಮ ಅಧ್ಯಕ್ಷರಾದ ದುರುದುಂಡಯ್ಯ ಹಿರೇಮಠ್, ರೈತ ಒಕ್ಕೂಟ ರಾಜ್ಯಾಧ್ಯಕ್ಷರಾದ ಬೀರಪ್ಪ ದೇಶನೂರ್, ಕರ್ನಾಟಕ ಮಹಿಳಾ ರೈತ ಸಂಘದ ಮಹಿಳಾ ರಾಜ್ಯಾಧ್ಯಕ್ಷರಾದ ಮಹಾದೇವಿ ಉನುಗೂರು, ಕರ್ನಾಟಕ ರಾಜ್ಯ ಒಕ್ಕೂಟದ ರಾಜ್ಯ ಸಂಚಾಲಕರಾದ ಮಹಾಂತೇಶ ಗೌರಿ, ರೈತ ನಾಯಕರಾದ ನವಲಂಗುನ್ ಹನುಮಂತಪ್ಪ, ಬಿಬಿ ಜಾನ್ ಸಂಕೇಶ್ವರ್, ರೇಣುಕಾ ಕುಕ್ಕಡೆ, ವಿಜಯಲಕ್ಷ್ಮಿ ಕುರಿ, ಸುಶೀಲಾ ಚಾವಣವ್ವ, ಲಕ್ಷ್ಮೀ ಕಾಳಪ್ಪನವರ್, ದೇವಿಕಾ ಶಾನ್ಬೋಗರ್ ಹಾಗೂ ಇತರರು ಉಪಸ್ಥಿತರಿದ್ದರು. ನಮಗೆ ಅಪಾರವಾದ ಗೌರವ ಈ ಸರ್ಕಾರಕ್ಕೆ ಕಳಸಾ-ಬಂಡೂರಿ ಮಹದಾಯಿ ಯೋಜನೆ ಹಿಂದೆ ಇದ್ದಂಥ ಸರ್ಕಾರ BJP ಸರ್ಕಾರ ಕಳಸಾ-ಬಂಡೂರಿ ಚಾಲನೆ ಕೊಟ್ಟಿದ್ದಾರೆ. ಇವರು ಬಂದು ಅವರ ಹೆಸರು ಬರ್ತದೆ ಸ್ಟಾಪ್ ಮಾಡೋದಿಲ್ಲ. ಇವತ್ತು ಸರ್ಕಾರ ಬಂದಿದೆ, ಯಾಕೆ ನೀವು ಮಾಡಿಲ್ಲ? ಯಾಕೆ ಉತ್ತರ ಕನ್ನಡದ ಮುಂದಿಟ್ಕೊಂಡು ಈ ಥರ ಮಾಡ್ಕೊಂಡು ಇವರು ಸರ್ಕಾರ ಆಡಲಿಕ್ಕೆ ಉತ್ತರ ಕನ್ನಡದ ಪಾಪ ನೀವೇನು ಮಾಡ್ಬೋದ್ರಿ? ನೀವು ನಮ್ಮ ಹತ್ರ ತಗೋತೀರಿ, ಅವ್ರಿಗೆ ಕಲ್ಪಿಸ್ತೀರಿ. ನೀವೊಂದು ಆದೇಶ ಅಂತೂ ಮಾಡೋಕ್ಕಾಗಲ್ಲ. ಅವ್ರಿಗೆ ನೀವು ಮಾಡಲೇಬೇಕು ಅಂತೇಳಿ ಅವ್ರಿಗೆ ಕುತ್ತಿಗೆಪಟ್ಟು ಹಿಡಿದಂತೂ ಮಾಡೋಕ್ಕಾಗಲ್ಲ. ನಾವೇನು ಹೇಳ್ತಾ ಇದ್ದೀವಿ, ಈ ರಾಜಕಾರಣದಲ್ಲಿ ಈ ಒಂದು ಕೆಟ್ಟ ಒಂದು ವಾತಾವರಣ ಉತ್ತರ ಕರ್ನಾಟಕದಲ್ಲಿ ಬಂದಿದೆ. ಯಾವ ಮಟ್ಟಕ್ಕೆ ಕಡಿಮೆ ಆಗುತ್ತೆ ಅಂತೆಲ್ಲ ಗೊತ್ತಿದೆ. ಸುವರ್ಣಸೌಧ ಕಟ್ಟವ್ರೆ, ಸಾವಿರಾರು ಕೋಟಿಗಳಲ್ಲಿ ಇರ್ಲಾಕ ಫೋಟೋ ತೆಗ್ಸಿದ್ವಿ. ನಾವು ರೈತರನ್ನ ನಾವು ಬಂದ್ರಿ ಹೇಳಿ ಸರ್. ಈಗ ನಮ್ಮ ವಿಚಾರ ಇಲ್ಲ ಅದೇ ಹೇಳಿದ್ದಾರೆ ಅಲ್ಲ ಸರ್, ಸಂಪೂರ್ಣ ವಿಷಯ ಹೇಳ್ತಾರೆ. ನಾವು ಒಂದಿಷ್ಟು ಜನ 10-15 ಜನ ಸೇರಿ ಒಂದು ಮೀಟಿಂಗ್ ಮಾಡಿದ್ವಿ. ಎಲ್ಲಿ ಮೇನ್ ಮುಖಂಡರುಗಳು ಎಲ್ಲಿ ಮಾಡಿ ಇಲ್ಲಿ ಬೆಳಗಾವಿ ಸರ್. ನಮ್ಮ ಬೇಡಿಕೆಗಳಿಗೆ ಏನಂತ ನಾವು ಕೊಡ್ತಾರೆ ಸರ್. 6 ಜಿಲ್ಲಾಧಿಕಾರಿಗಳು ನನ್ನ ಸೀನಿಯರ್ ಆಗ್ತಾರೆ RC ಸಾಹೇಬ್ ಪ್ಲಸ್ ಬಹಳ ಒಳ್ಳೆ ಆಫೀಸರ್. ಹಾವೇರಿ ಜಿಲ್ಲಾಧಿಕಾರಿ ಎಲ್ಲರ ಕೆಲಸವನ್ನು ಅವರು ಕಟ್ಟುನಿಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಬಹಳ ಕಾಳಜಿ ವಹಿಸ್ತಾರೆ ಅವರು. ಪ್ಲಸ್ ಬಹಳ ದಕ್ಷ ಅಧಿಕಾರಿ. ಅವರು ಬರಲಿ, ಅವರು ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಅಲ್ಲಿ ಬೆಂಗಳೂರಿದ್ದಾರೆ, ಬರ್ತಾರೆ. ಒಂದು 3 ಡೇಸ್ ಮುಗಿಸ್ಕೊಂಡು ಬರ್ತಾರೆ. ಬಂದ ತಕ್ಷಣ ಅವರ ಅಧ್ಯಕ್ಷತೆಯಲ್ಲಿ ನನ್ನ ಭರವಸೆ ಫಸ್ಟ್ ಮೀಟಿಂಗ್ ಮಾಡೋಣ. ಆ್ಯಂಡ್ ನೀವೇನು ಹೇಳ್ತಾ ಇದ್ದೀರಿ ಅದು ಪೂಜೆ ಮಾಡೋದು ನನ್ನ ಪ್ರಕಾರ ಫಸ್ಟ್ RC ಸಾಹೇಬರಿಗೆ ಒಂದು ಸತಿ ಹೇಳಿಬಿಟ್ಟು ಅವರು ಏನು ಹೇಳ್ತಾರೆ, ಅವ್ರದ್ದು ರೈತರ ಪರವಾಗಿ ಭಾಳ ಕಾಳಜಿ ಇದೆ. ಸೊ ಅವ್ರು ಬೆಳಗಾಂ ಅವರೇ ಎಲ್ಲ ಗೊತ್ತಿದೆ. ಸೊ ಅವ್ರು ಬರಲಿ, ನನ್ನ ಜವಾಬ್ದಾರಿ. ಆ ಮೀಟಿಂಗ್ ನಾನು ಮಾಡಿಸ್ಕೊಡ್ತೀನಿ. ತಾವು ಜವಾಬ್ದಾರಿ ಮೀಟಿಂಗ್ ಮಾಡಿಸ್ಕೊಡ್ತೀನಿ. ಕರೆಕ್ಟ್ ಜವಾಬ್ದಾರಿ ತಗೊಂಡೆ. ನನ್ನ ಜವಾಬ್ದಾರಿ RC ಅವರ ಅಧ್ಯಕ್ಷತೆಯಲ್ಲಿ RC ಅವರ ನಡೆಸಿದ್ವಿ. RC ಅವರ ಅಧ್ಯಕ್ಷತೆಯಲ್ಲಿ ಬಹಳ ತ್ವರಿತದಲ್ಲೇ ನಾವೊಂದು ಸಭೆಯನ್ನು ಆಯೋಜನೆ ಮಾಡಬೇಕಂತ ಅವರು ಬೇಡಿಕೆ ಮಾಡಿಕೊಂಡಿದ್ದಾರೆ. ಅದರ ಪ್ರಕಾರ ಜಿಲ್ಲಾಧಿಕಾರಿಯಾಗಿ ನಾನು ಆಲ್ರೆಡಿ RC ಸಾಹೇಬರ ಜೊತೆ ನಾನು ಚರ್ಚೆ ಮಾಡ್ಕೊಂಡಿದ್ದೀನಿ. ಈ ಮಹದಾಯಿ ವಿಷಯದ ಬಗ್ಗೆ ಬಹಳ ಸುದೀರ್ಘವಾಗಿ ನಾವು ಎಲ್ಲ ರೈತ ಮುಖಂಡರ ಜೊತೆ ಜಿಲ್ಲಾಡಳಿತ ಹಾಗೂ RC ಸಾಹೇಬರ ಅಧ್ಯಕ್ಷತೆಯಲ್ಲಿ ಒಂದು ಚರ್ಚೆ ನಡೆಸಿ ಅದರಿಂದ ನೆಕ್ಸ್ಟ್ ಮುಂದಿನ ಸ್ಟೆಪ್ ಯಾವ ರೀತಿ ತಗೋಬೇಕೋ ನಾವೆಲ್ಲರೂ ಒಂದಾಗಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದೀವಿ. ಪರಿಚಯದವರೇ ಅವ್ರ ಬೇಡಿಕೆ ಏನಿದೆ ನಾನು ಆಲ್ರೆಡಿ ಕೇಳ್ಕೊಂಡಿದ್ದೀನಿ. ಈಗ ತಕ್ಷಣವೇ RC ಸಾಹೇಬರ ಅಧ್ಯಕ್ಷತೆಯಲ್ಲಿ
ಬರೋ ಒಂದು 2-3 ದಿವಸದ ಒಳಗಡೆ ಒಂದು ಮೀಟಿಂಗ್ ಮಾಡಿಕೊಂಡು ಎಲ್ಲ ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಪಾಯಿಂಟ್ ಟು ಪಾಯಿಂಟ್ ನಾವು ಚರ್ಚೆ ಮಾಡ್ತೀವಿ. ಆ್ಯಂಡ್ ರೈತರಿಗೆ ಅನುಕೂಲ ಆಗೋ ಥರನೇ ಜಿಲ್ಲಾಡಳಿತ ಇರ್ಬೋದು, ಸರ್ಕಾರ ಇರ್ಬೋದು, ನಾವೊಂದು ನಿರ್ಧಾರ ತಗೊಳ್ತೀವಿ ಅಂತ ಪ್ರತಿಭಟನೆ ಹಿಂಪಡಿತೀನಿ ಅಂತ ಹೇಳಿದ್ದಾರೆ ಸರ್. ಸೊ ಅವರು ಮಾಡಬಹುದು. ಅದಕ್ಕೆ ನಮ್ಮ ಜಿಲ್ಲಾಡಳಿತದ ಯಾವುದೇ ತಕರಾರಿಲ್ಲ. ಅವರಿಗೆ ಎಲ್ಲ ಸುವ್ಯವಸ್ಥೆ ಮಾಡಲಿಕ್ಕೂ ನಾವು ಕಾಳಜಿ ವಹಿಸಿದ್ದೀವಿ. ನಿನ್ನೆ ಮುಖಂಡರು ಬಂದರು, ಕುಡಿಯಲಿಕ್ಕೆ ನೀರು, ಬೇರೆ ಬೇರೆ ವ್ಯವಸ್ಥೆಗಳ ಬಗ್ಗೆ ನನ್ನ ಜೊತೆ ವೈಯಕ್ತಿಕವಾಗಿ ಚರ್ಚೆ ಮಾಡಿದ್ದಾರೆ. ಅದಕ್ಕೂ ನಾವು ಸ್ಪಂದಿಸ್ತೀವಿ. ಸದಾ ಅವ್ರದ್ದು ಏನೇನು ಬೇಡಿಕೆ ಇರುತ್ತೆ ಅದಕ್ಕೆ ನಾವು ಸ್ಪಂದಿಸ್ತೀವಿ. ಈ ದಿನನೂ ನಾನು ಇಲ್ಲಿ ಬಂದಿದ್ದೀನಿ, ಈ ಒಂದು ಸ್ಥಳಕ್ಕೆ ಬಂದು ಅವರ ಜೋಡಿ ನಾನು ಚರ್ಚೆ ಮಾಡಿದ್ದೀನಿ. ಚರ್ಚೆನಲ್ಲಿ ನನ್ನ ಪ್ರಕಾರ ಭಾಳ ಅನುಕೂಲ ಆಗುವಂಥ ಒಂದು ನಿರ್ಧಾರ ನಾವು ತಗೊಂಡಿದ್ದೀವಿ. RC ಅವರ ಅಧ್ಯಕ್ಷತೆಯಲ್ಲಿ ನಾನೊಂದು 3-4 ಡೇಸ್ ಒಳಗಡೆ ಆ ಮೀಟಿಂಗ್ ಆಯೋಜನೆ ಮಾಡ್ಕೊಳ್ತೀನಿ. ಎಲ್ಲ ಮುಖಂಡರಿದ್ದಾರೆ, ಒಂದು 10 ಜನ ಇದ್ದಾರೆ, ಅವರೆಲ್ಲರೂ ಕರೆಸಿಬಿಟ್ಟು ಪಾಯಿಂಟ್ ಟು ಪಾಯಿಂಟ್ ನಾವು ಚರ್ಚೆ ಮಾಡಿ ಒಂದು ಸೂಕ್ತ ನಿರ್ಧಾರವನ್ನು ತಗೊಂಡು ಬೆಳಗಾವಿ ಜಿಲ್ಲೆಯ 5 ತಾಲೂಕುಗಳಿಗೆ ಸಂಪೂರ್ಣವಾಗಿ ಕುಡಿಯುವ ನೀರಿನ ಆಧಾರವಾಗಿ ಇವತ್ತು ಮಲಪ್ರಭಾ ನದಿ ಇದೆ. ಆ ಮಲಪ್ರಭಾ ನದಿ ನೀರು ನಾವು ಟ್ಯಾಂಕರ್ ಮುಖಾಂತರ ನೀರು ಬಿಡ್ತಾ ಇದ್ದೀವಿ. ಲೈಟ್ ಟ್ಯಾಂಕರ್ ಮುಖಾಂತರ ನೀರು ಬಿಡ್ತಾ ಇದ್ದೀವಿ. ಸುಮಾರು